ನೀನು ಊಟಕ್ಕೆ ರೆಡಿ ಮಾಡೋ, ನಾನು ಬಾವಿಗೆ ಹೋಗಿ ಕುಡಿಯಾಕ ನೀರು ತಗೊಂಡ್ ಬರ್ತೀನಿ. ಆಯ್ತು ರೀ, ಹಂಗ ಮಾಡ್ರಿ. ಬೇಗ ಬಂದ್ಬಿಡಿ. ಬಂದ್ಬಿಡ್ತೇನೆ ಬೇಗ. ನಿಮ್ಮ ದಾರನೇ ಕಾಯ್ತಾ ಇರ್ತೀನಿ. ಗರ್ಭಿಣಿಯನ್ನು ಒಬ್ಬಳೇ ಇರ್ತೀನಿ. ಹುಷಾರ್, ಬೇಗ ಬರ್ರಿ. ಉದ್ಧಾರ ಮಾಡಲೆಂದೇ ನಾವಿದ್ದೇವೆ. ಹಾರುವ ಹಕ್ಕಿಯನ್ನ, ಹರಿಯುವ ನದಿಯನ್ನ, ಉರಿಯುವ ಬೆಂಕಿಯನ್ನ ತಿರುವು ಮುರುವು ಮಾಡಬಹುದು. ಆದರೆ ರಾಜಕೀಯ ರಣವೀರ, ವೈರಿಗಳಿಗೆ ಎಂಬ ಕಿಂಕರ, ಬಂಡ ಪ್ರಚಂಡನನ್ನ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಇಂದು ನಿನ್ನ ರಕ್ತದ ಉಸಿರನ್ನೇ ಸುಟ್ಟು ಭಸ್ಮ ಮಾಡುತ್ತಾನೆ ಈ ಮಿನಿಸ್ಟರ್ ರುದ್ರಯ್ಯ. ಓ ರುದ್ರಯ್ಯ, ನೀನೇಕೋ ಇಲ್ಲಿಗೆ ಬಂದೆ? ನೋಡು ನೋಡು, ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಸೇಡಿನ ಪ್ರತಿಕಾರ ಇಂದು ಈ ನಿನ್ನ ಗರ್ಭದಲ್ಲಿರುವುದು ಅಷ್ಟೇ ಅಲ್ಲ, ಇಡೀ ನಿಮ್ಮ ವಂಶದಲ್ಲಿರುವ ಯಾವ ನರಪೀಡೆಯೂ ಭೂಲೋಕಕ್ಕೆ ಬರಲು ಬಿಡುವುದಿಲ್ಲ. ಗರುಡರಾಜ್, ಗುಡಿ ಇರುವುದು ದೇವರಿಗೆ, ಮನಸ್ಸಿರುವುದು ಪ್ರೀತಿಗೆ, ಕನಸಿರುವುದು ಬದುಕಿಗೆ. ನಾವು ಬಂದಿರುವುದು ನಿನ್ನ ಹೆರಿಗೆಯ ಮುಂಚಿತವಾಗಿ, ಅಂದ್ರೆ ಮರ್ಡರ್ ಮಾಡಲು. ಮುಚ್ಚರ ಬಾಯ್ನ, ನೀಚರ ಮನುಷ್ಯರೇನು ನೀವು? ಇಲ್ಲ, ಒಂದು ಗರ್ಭಿಣಿ ಹೆಣ್ಣು ಬೀದಿಲಿ ನಿಂತ್ರೆ ಅವಳನ್ನ ಕಣ್ಣೆತ್ತಿ ಸಹ ನೋಡಬಾರ್ದು ಅಂತ ಹೇಳ್ತಾರೆ. ಅದರಲ್ಲೂ ಗರ್ಭಿಣಿ ಹೆಣ್ಣು ಅಂತ ಗೊತ್ತಿದೆ ಸಹ ನೀವು ಕಾಮದ ಕಣ್ಣಿಂದ ಅಂಥದ್ರಲ್ಲಿ ನೀವು. ಈ ನಿನ್ನ ಗರ್ಭದಲ್ಲಿರುವುದು ಪಿಂಡದ ಪ್ರಾಣ ಪಕ್ಷಿ, ಯಮಲೋಕಕ್ಕೆ ಪಾರ್ಸಲ್ ಆಗಬೇಕು ಅಷ್ಟೇ. ಅದೆಂದಿಗೂ ಸಾಧ್ಯ ಇಲ್ಲ ಕಣೋ. ಹೆಣ್ಣಿಗೆ ಶೀಲವೇ ಸಂಪತ್ತು, ಶೀಲವೇ ಸರ್ವಸ್ವ. ಶೀಲವೇ ಸರ್ವಸ್ವವು, ಅದೇ ಆ ಹೆಣ್ಣಿನ ಸೌಭಾಗ್ಯ ಅಂತ ಹೇಳ್ತಾರೆ. ಲೇ ಸಾವುಕಾರ, ನೀನು ಬಯಸಿ ಬಂದಿದ್ದು ಯಾರನ್ನ? ನನ್ನನ್ನ, ಈ ನನ್ನ ದೇಹನ. ದೇಹದ ಮೇಲೆ ಚರ್ಮದ ಹೊದಿಕೆ ಇದೆ ಮಾತ್ರ, ಮೂಳೆ ಮಾಂಸ ತುಂಬಿರೋ ಈ ದೇಹವನ್ನ ನೀನು ಆಸೆ ಪಡ್ತಾ ಇದೀಯ ನಿಜ. ಒಳಗಿರುವ ಆತ್ಮ ಅದೆಂದಿಗೂ ನಿನ್ನದಲ್ಲ ಕಣೋ. ನೋಡು, ನಿನ್ನಂತ ಇಂಥ ಹೊಲಸು ದೇಹವನ್ನು ಸಹ 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಹೆತ್ತು ಈ ಭೂಮಿಗೆ ತಂದು ಬಿಸಾಕಿತ್ತು. ನನ್ನ ಹಾಗೆ ಒಂದು ಹೆಣ್ಣು ಕಡೋ, ಅದನ್ನ ಮರಿಬೇಡುವ ತಾಯ್ಗಂಡ. ಲೇ ಬಂಡರಂಡೆ, ಹೆಣ್ಣಿಗೆ ಮಾನಕ್ಕಿಂತ ಪ್ರಾಣವೇ ಹೆಚ್ಚೆಂದು ಹೇಳುತ್ತಾರೆ. ಎಂದು ಆ ಮಾನವೀಯತೆಯ ಶೀಲವನ್ನೇ ಸುಟ್ಟು ಹಾಕುತ್ತೇನೆ. ಅವನ್ಯಾವ ಗಂಡಸು ಬಂದು ತಡಿತಾನೆ ನೋಡೇ ಬಿಡ್ತೀನಿ. ಕೈ ಮುಗಿತೀನಿ. ಯಾರು ಇರದ ಸಮಯ ನೋಡಿ ನನ್ನ ತಂಗಿಯನ್ನು ಎಳೆದೊಯ್ತಿದ್ದೀರ. ನಾಚಿಕೆ ಆಗಬೇಕೋ ನಿಮ್ಮ ಹೀಗೆ? ಓಹೋ, ಬಾರ್ಪಾ ಬಾಜಿರಾಯ್, ಅಲ್ಲ ಅಲ್ಲ ಭೀಮರಾಯ್. ಅಂದು ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನ ಕಾಪಾಡಲು ಶ್ರೀಕೃಷ್ಣ ಪರಮಾತ್ಮ ಬಂದ ಹಾಗೆ ಇಂದು ಇವಳ ಮಾನ ಕಾಪಾಡಲು ನೀನು ಬಂದಿರುವೆಯೋ? ಇದು ನಮ್ಮಂತ ಶ್ರೀಮಂತರದ್ದೇ ದರ್ಬಾರ್.
ಯಾರು ಇರದ ಸಮಯದಲ್ಲಿ ಬಸುರು ಹೆಂಗಸಳನ್ನು ಎಳೆದಾಡುತ್ತಿದ್ದೀರಲ್ಲ, ನಿಮ್ಮನ್ನ ಹಡೆದವಳು ಒಂದು ಹೆಣ್ಣು ಎನ್ನುವ ಮಾಡುವಿಕೆ ಮರೆತ ಮನಹೀನರೇ, ಇಂದು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಏನಲೇ ಬಡಕುಣ್ಣಿ, ಕೊರಳು ಪಟ್ಟಿ ಹಿಡಿಯುವಷ್ಟು ಧೈರ್ಯ ಬಂತಲೇ ಬಡ ವಿಕಾರಿ ನನ್ನ ಮಗನೇ. ಲೇ ಗರುಡರಾಜ್, ಕಟ್ಟಲು ಅವನ ಕೈಗಳನ್ನ. ಬೇಟೆಗಾರ ನನ್ನ ಹುಡುಕಿಕೊಂಡು ಬಂದಂತಾಯಿತು. ನಡೆಯಲೇ ಶೀಲದ ಚೆಲ್ಲಾಟ, ರೈತನ ಗೋಳಾಟ. ಒಂದೇ ಏಟಿಗೆ ಎರಡು ಹಕ್ಕಿಗಳು ನಮ್ಮ ಬಲೆಯಲ್ಲಿ ಬಿದ್ದಂತಾಯಿತು ಗೌಡ್ರೆ. ಆ ಬೆಟ್ಟ ಬರುವುದರೊಳಗಾಗಿ ನಾವು ಬಂದ ಕೆಲಸ ಮಾಡಿ ಮುಗಿಸಲೇಬೇಕು. ಭೀಮರಾಯ, ಬಾರಲೆ ಚಿಮಣಿ. ಲಕ 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 ಲಕ. ನಿಮ್ಮಣ್ಣನ ಕಣ್ಣೆದುರಿಗೆ ನಿನ್ನ ದೇಹ ಸುಖವನ್ನು ಹೇಗೆ ಅನುಭವಿಸುತ್ತೇನೆ ತೋರುತ್ತೇನೆ. ಅಯ್ಯೋ ಅಣ್ಣ, ಯಾರನ್ನ ಕಾಪಾಡೋರು? ಗರುಡರಾಜ್, ಬಿಟ್ಟು ಬಿಡುವವರನ್ನು ಇಲ್ಲ, ನಿಮ್ಮೊಬ್ಬೊಬ್ಬರನ್ನು ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡಲೇ ಕಟ್ಟಕ್ಕಿರುವ ಈ ಶಿಕ್ಷೆ ಅಂದು ನನ್ನ ಅರಮನೆಯಲ್ಲಿ ನಡೆಯಬೇಕಿತ್ತು, ಅದು ಇಂದು ಕೈಗೂಡಿ ಬಂದಿತ್ತು. ಗರುಡರಾಜ್, ತಾರು ದಂಡವನ್ನ ಸ್ವೀಕರಿಸು. ದಯವಿಟ್ಟು ನಿಲ್ಲಿಸಿ, ಹೊಡಿಬೇಡಿ ನಮ್ಮಣ್ಣ, ನಿಮ್ ಕೈ ಮುಗಿತದೆ. ದಯವಿಟ್ಟು ನಿಲ್ಲಿಸಬೇಡಿ. ನನ್ನನ್ನ ಹೊಡಿರಿ, ಬಡಿರಿ, ಇಲ್ಲ ಕಡಿರಿ, ಏನು ಬೇಕಾದರೂ ಶಿಕ್ಷೆ ಕೊಡಿ. ಆದ್ರ ನನ್ನ ಬಸುರು ಹೆಂಗಸು ನನ್ನ ತಂಗಿಗೆ ಏನು ಮಾಡಬೇಡಿ. ನಿಮ್ಮ ಕಾಲಿಗೆ ಬೇಡ, ನಿಮ್ ತಮ್ಮಯ್ಯ ಅಂತೀನಿ, ನಮ್ಮಣ್ಣನಿಗೆ ಹಿಂಸೆ ಕೊಡಬೇಡಿ. ಅವನನ್ನ ದಯವಿಟ್ಟು ಬಿಟ್ಟು ಬಿಡಿ. ಯಾಕೆ ಯಾಕೆ ನೀವು ಇಷ್ಟೆಲ್ಲ ಕೆಟ್ಟ ರೀತಿಯಿಂದ ನಡ್ಕೊಳ್ತಾ ಈ ಪಾಪಿ ದೇಹಕ್ಕಾಗಿನ ಹೆಣ್ಣು ಬೇಕು ಅಂತನ? ನೀವು ಹಣ ಉಳ್ಳ ಧನಿಕರು, ನಮ್ಮಂಥವ್ರ ಮೇಲೆ ಕರುಣೆ ತೋರ್ಬೇಕೇ ವಿನಃ ಈ ರೀತಿ ಚಿತ್ರ ಹಿಂಸೆ ಕೊಡೋದು ನಿಮಗೆ ನ್ಯಾಯ ಅನ್ಸುತ್ತಾ? ಇಷ್ಟೊಂದು ಕಟಕರ ಆಗ್ಬೇಡಿ. ಅಯ್ಯೋ ಅಯ್ಯೋ ದೇವ್ರೆ, ಎಷ್ಟು ಬೇಡಿಕೊಂಡು ಕರುಣೆ ಬಾರ್ದಲ್ಲೋ ನೀಚರ. ಒಂದು ಹೆಣ್ಣನ್ನ ಹೀಯಾಳಿಸಿ ಅವಮಾನಿಸಿ ಮಾನ ಕಳಿಬೇಕು ಅಂತ ಹಂಬಲಿಸ್ತಿರೋ ನೀವು ಮನುಷ್ಯರಲ್ಲ ಕಣೋ, ನೀವು ರಾಕ್ಷಸ. ನಿಮ್ಮಂಥವ್ರಿಗೇನಾದ್ರೂ ಸಾವು ಅಂತ ಬಂದ್ರೆ ಆ ಸಾವು ಅಂತಿಂತ ಸಾವು ಬರಲ್ಲ ಕಣೋ. ಬೀದಿಲಿ ಹೆಣವಾಗಿ ಬೀಳ್ತೀರ, ಬೀದಿ ನಾಯಿ ಹಾಗೆ ನೀರು ನೀರು ಎಂದು ಪ್ರಾಣ ಬಿಡ್ತೀರ. ಇದು ಈ ಗರ್ತಿಯ ಶಾಪ. ಶಾಪ? ಪಾಪ? ಶಾಪ ಪಾಪಗಳು ನಮಗೆ ಲೆಕ್ಕಕ್ಕೆ ಇಲ್ಲ ಅಂತ ಅದೆಷ್ಟೋ ಶಾಪ ಪಾಪಗಳನ್ನ ನಮ್ಮ ಪಾನ ಶಾಪಿನಲ್ಲಿ ಹರಾಜಕ್ಕಿಟ್ಟವರು ನಾವು. ಬಾರಲೇ ಬುಬ್ನಿ, ಬಾ ಬಾ ಚಮನಿ. ಲಕ 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 ಲಕ. ಏನವಳ ತುಂಬಿದ ದೇಹ, ಅವಳ ಜೊತೆ ನಾನು ಸರಸಾಡ್ತಾ ಇದ್ರೆ ನನ್ನ ಮೈ ಒಂಥರ ರೋಮಾಂಚನವಾದ ಅನುಭವ. ಅಷ್ಟು ಅದ್ಭುತವಾಗಿದೆ ಅವಳ ದೇಹದ ಸೌಂದರ್ಯ. ಅವಳನ್ನು ಅನುಭವಿಸಿದ ನಾನೇ ಧನ್ಯ ಗೌಡ್ರೆ, ನಾನೇ ಧನ್ಯ. ಅಂತೂ ನೀ ತೊಟ್ಟ ಹಠ ಈಡೇರಿತಲ್ಲ ಗರುಡರಾಜ್. ಎಸ್ ಗೌಡ್ರೆ. ಇನ್ನೂ ಒಂದು ಬಾಕಿ ಇದೆ. ಅದೇನು ಹೇಳ ಗೌಡ್ರೆ? ಬಿಚ್ಚು ಇವನ ಕೈಗಳನ್ನು.
ಎದೆ ಕರುಣೆ ಇಲ್ಲದ ಕಟಕ ನಾಯಕರೇ, ರೈತರ ಬಾಳು ಬೆಳಗುವ ಬದಲು ಬೆಂಕಿ ಇಡಲೆಂದೇ ಹುಟ್ಟಿದ್ದೀರಲ್ಲ. ಇಂದು ನಿಮ್ಮನ್ನು ಸುಮ್ಮನೆ ನಮ್ಮನ್ನು ಎದುರಾಕೊಂಡದಕ್ಕೆ ಶಿಕ್ಷೆ. ಮೋಸ ಮೋಸ ಗರುಡರಾಜ್, ಹೇಳಿ ಗೌಡ್ರಿ. ನಾವು ದೊಡ್ಡ ಹಠ ಈಡೇರಿತು. ಈಗ ಒಂದು ಮುಗಿಯಿತು, ಇನ್ನು 2 ಬಾಕಿ ಇದ್ದೇವೆ. ಹಣ ಎಷ್ಟೇ ಖರ್ಚಾಗಲಿ ಅದನ್ನ ಮಾಡುವ ಜವಾಬ್ದಾರಿ ನಿನ್ನದು. ಆಯ್ತು ಗೌಡ್ರಿ. ದೀಪ ಉರಿಯುವ ಮುಂದೆ ಹಚ್ಚು ಉರಿಯುತ್ತೆ. ಹೌದು. ಅಷ್ಟೇ ಉರಿದತ್ತೆ ಬೇಗ ಮುಗಿಯುತ್ತೆ. ಉರಿಲಿ ಉರಿಲಿ. ಬನ್ನಿ ಗೌಡ್ರಿ, ಹೋಗೋಣ.